ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿವ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ 3 ಅಪ್ಡೇಟ್ ಬಂದಿರುವಂಥದ್ದು. ಈ 3 ಅಪ್ಡೇಟು ಚೆನ್ನಾಗಿದೆ ಅಂತ ಹೇಳಬೇಕು. ಆಮೇಲೆ ಈ 3 ಅಪ್ಡೇಟ್ ತುಂಬ ಡೇಂಜರಸ್ಸು. ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋದು. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುವ ಸಮಯದಲ್ಲಿ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ತುಂಬ ಅಪ್ಡೇಟ್ ತಂದಿರುವಂಥದ್ದು ಯೂಟ್ಯೂಬರ್ ಅಂತಲೇ ಹೇಳಬಹುದು. ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವ್ಯಾರು ಹೊಸಬರ ನನ್ನ ಒಂದು ಟೆಕ್ ವಿವ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿವ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಆವಾಗ ಈ ಥರ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ. ಹೇಳ್ದಾನ ಮುಂಚೆ ನಿಮಗೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಯಲ್ಲಿ 3 ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಅದೇನೇನಂತ ಅಂದರೆ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮೊದಲನೇ ಅಪ್ಡೇಟ್ ನೋಡ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ನೋಡ್ತಾರಲ್ಲ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅದೇನಂತ ಅಂದರೆ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ವೆನ್ ಯು ಯೂಸ್ ಮ್ಯೂಸಿಕ್ ಜನರೇಟೆಡ್ ಬೈ ಡ್ರೀಮ್ ಟ್ರ್ಯಾಕ್ ಇನ್ ಅ ಲಾಂಗ್ ಫಾರ್ಮ್ ವಿಡಿಯೋ ಯೋರ್ ವಿಡಿಯೋ ವೋಂಟ್ ಬಿ ಮಾನಿಟೈಸೈಸ್ಡ್ ವಯಾ ಆ್ಯಡ್ಸ್ ಆರ್ ಸಬ್ಸ್ಕ್ರಿಪ್ಷನ್ ಯೂಟ್ಯೂಬ್ ಪ್ರೀಮಿಯಂ ರೆವಿನ್ಯೂ ಶೇರ್ ಅಂತ ಇರುವಂಥದ್ದು. ಅದೇನಂತ ಅಂದರೆ ಈಗ ಹೊಸದಾಗಿ ಮುಂಚೆ ಫ್ಯೂಚರ್ ಬಂದಿದೆ. ಈ ಫ್ಯೂಚರ್ ಏನಂದರೆ ಡ್ರೀಮ್ ಟ್ರ್ಯಾಕ್ ಅಂತ. ಈ ಡ್ರೀಮ್ ಟ್ರ್ಯಾಕ್ ಮ್ಯೂಸಿಕ್ಕು ಇದು ನೀವು ಬೆಳೆಸಿ ಮ್ಯೂಸಿಕ್ ಮಾಡ್ಬೋದು, ಆದರೆ ಕೇವಲ ನೀವು ಶಾರ್ಟ್ಸ್ಗೆ ಯೂಸ್ ಮಾಡಬೇಕಷ್ಟೆ. ಲಾಂಗ್ ಫಾರ್ಮ್ ವಿಡಿಯೋಸ್ ಯೂಸ್ ಮಾಡಿದ್ರೆ ನೋಡಿ ಇಲ್ಲೇನು ಹೇಳ್ತಿದೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾನಿಟೈಸೇಷನ್ ಆಗಲ್ಲ, ಆ್ಯಡ್ಸ್ ಬರಲ್ಲ, ಪ್ಲಸ್ ಸಬ್ಸ್ಕ್ರಿಪ್ಷನ್ನು, ಆಮೇಲೆ ಯೂಟ್ಯೂಬ್ ಪ್ರೀಮಿಯಮಿಂದ ರೆವಿನ್ಯೂ ಶೇರ್ ನಿಮಗೆ ಬರಲ್ಲ, ಯೂಟ್ಯೂಬ್ ಅವ್ರಿಗೇನೆ ಆ ಹಣ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ದಯವಿಟ್ಟು ಡ್ರೀಮ್ ಟ್ರ್ಯಾಕಿಂದ ಜನರೇಟ್ ಆಗುವ ಒಂದು ಮ್ಯೂಸಿಕ್ ಐತಲ್ಲ ದಯವಿಟ್ಟು ನಿಮ್ಮ ಲಾಂಗ್ ಫಾರ್ಮ್ ವಿಡಿಯೋಸ್ಗೆ ಅಪ್ಲೋಡಲ್ಲೇ ಮಾಡಿಬಿಡಿ. ಅಂತಕ್ಕಂತ ಅಂದರೆ ಬೆಸ್ಟ್ ಏನು ಗೊತ್ತಾ, ಮ್ಯೂಸಿಕ್ ದಯವಿಟ್ಟು ಯೂಸೇ ಮಾಡಿಬಿಡಿ ನಿಮ್ಮ ವಿಡಿಯೋದಲ್ಲಿ. ಮ್ಯೂಸಿಕ್ ಯಾವತ್ತಿದ್ರೂ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಯೂಸ್ ಮಾಡಿದ್ರೆ ಕಾಪಿರೈಟ್ಸ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಇಲ್ಲ ಅಂತ ಅಂದರೆ ನೋಡಿ ಈ ಥರ ಪ್ರಾಬ್ಲಮ್ ಬರುತ್ತೆ, ನಿಮ್ಮ ವಿಡಿಯೋ ಮಾನಿಟೈಸೇಷನ್ ಆಗಲ್ಲ. ದಯವಿಟ್ಟು ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಹೊಸದಾಗಿ ಬಂದಿರುವಂಥದ್ದು ಈ ಒಂದು ಅಪ್ಡೇಟ್ ಏನಂತ ಅಂದರೆ ವಾಟ್ ವಿ ಚೆಕ್ ವೆನ್ ವಿ ರಿವ್ಯೂ ಅವರ್ ಚಾನಲ್. ಅಂದರೆ ಮಾನಿಟೈಸೇಷನ್ ಆಗೋ ಒಂದು ಸಮಯದಲ್ಲಿ ರಿವ್ಯೂ ಮಾಡ್ತಾರೆ ನಿಮ್ಮ ಚಾನಲ್. ರಿವ್ಯೂಸ್ ಕಾಂಟೆಂಟ್ ಮಾಡಿದಿರಾ ಏನಾದರೂ ಕಾಪಿರೈಟ್ಸ್ ಅಂತ ರಿವ್ಯೂ ಮಾಡ್ತಾರೆ. 5 ಅಪ್ಡೇಟ್ ಇತ್ತು, ಆದರೆ ಹೊಸ ಅಪ್ಡೇಟ್ ಬಂದಿದೆ. ಅದಕ್ಕಿಂತ ಮುಂಚೆ ನೋಡಿ 1 by 1 ಹೇಳ್ತೀನಿ ನಿಮಗೆ. ಮೊದಲನೇದು ಬಂದ್ಬಿಟ್ಟು ಮೇನ್ ಥೀಮ್. ಅಂದರೆ ನಿಮ್ದು ಏನಿದೆ ಮೇನ್ ಥೀಮು, ನಿಮ್ಮ ಮೇನ್ ಕಾಂಟೆಂಟ್ ಏನು ಅಂತ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಅವರು. ಮೊದಲನೇದು. ಎರಡನೇದು ಬಂದ್ಬಿಟ್ಟು ಮೋಸ್ಟ್ ವಿಡಿಯೋಸ್, ಅಂದರೆ ತುಂಬ ಜಾಸ್ತಿ ವ್ಯೂಸ್ ಬಂದಿರುವ ವಿಡಿಯೋಸ್ನ ಚೆಕ್ ಮಾಡ್ತಾರೆ. ಆಮೇಲೆ ಮೂರನೇದು ಬಂದ್ಬಿಟ್ಟು ನ್ಯೂಯೆಸ್ಟ್ ವಿಡಿಯೋಸ್, ಅಂದರೆ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರಲ್ಲ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಅವರು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 4ನೇ ಅಪ್ಡೇಟ್. 4ನೇ ಬಂದ್ಬಿಟ್ಟು ಏನಂತ ಅಂದರೆ ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮ್. ಅಂದರೆ ಯಾವ ವಿಡಿಯೋ ತುಂಬ ಜಾಸ್ತಿ ವಾಚ್ ಟೈಮ್ ಸಿಕ್ಕಿದೆ ಅದನ್ನ ಚೆಕ್ ಮಾಡ್ತಾರೆ. ಇನ್ನು ಕೊನೆಯದಾಗಿ 5ನೇದು ಬಂದ್ಬಿಟ್ಟು ವಿಡಿಯೋ ಮೆಟಾಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್, ಥಂಬ್ನೇಲ್, ಡಿಸ್ಕ್ರಿಪ್ಷನ್. ಈ 3 ಚೆಕ್ ಮಾಡ್ತಾರೆ. ಏನಾದ್ರು ಸ್ಪ್ಯಾಮ್ ಮಾಡಿದ್ದೀರಾ ಅಂದರೆ ಅಲ್ಲಿ ರಿವ್ಯೂ ಮಾಡ್ತಾರೆ. ಈ 5 ಅಪ್ಡೇಟ್ ಮುಂಚೆ ಇತ್ತು, ಆದರೆ ಈಗ ಹೊಸದಾಗಿ ಒಂದು ಅಪ್ಡೇಟ್ ತಂದಿದ್ದಾರೆ. ಈ ಒಂದು ಅಪ್ಡೇಟ್ ಏನಂತ ಅಂದರೆ ಚಾನಲ್ ಅಬೌಟ್ ಸೆಕ್ಷನ್. ಅಂದರೆ ಅಬೌಟ್ ಸೆಕ್ಷನ್ನ ಇವರು ಯೂಟ್ಯೂಬರ್ ಚೆಕ್ ಮಾಡ್ತಾರೆ. ಏನು ಹಾಕಿದ್ದೀರಾ ಅಬೌಟ್ ಸೆಕ್ಷನಲ್ಲಿ ಹಾಕಿದ್ದೀರಾ ಅಥವಾ ಇಲ್ವಾ ಅಂತ. ತುಂಬ ಜನಕ್ಕೂ ಅಷ್ಟೇ ಅಬೌಟ್ ಏನು ಅಂತ ಗೊತ್ತಿಲ್ಲ. ಅಬೌಟ್ ಏನಂತ ಅಂದರೆ ಜಸ್ಟ್ ತುಂಬ ಸಿಂಪಲ್. ತುಂಬ ಜನಕ್ಕೂ ಅಷ್ಟೇ ನಾನು ಹೇಳ್ತೀನಿ, ಬನ್ನಿ ಏನಾದರೂ ಹೆಲ್ಪ್ ಬೇಕಿದ್ರೆ ಅಬೌಟಲ್ಲಿ ನಂಬರ್ ಇದೆ ತೊಗೊಂಡು ವಾಟ್ಸಪ್ ಮಾಡಿ ಅಂತ. ಈ ಅಬೌಟ್ ಎಲ್ಲಿದೆ ಅಂತ ಅಂದರೆ ನೋಡ್ತಾ ಇರ್ಬೋದಲ್ಲ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮಗೆ. ನೋಡಿಲಿ ಟೆಕ್ ವಿತ್ ಬರುತ್ತಂತ ನನ್ನ ಚಾನಲ್ ನೇಮಿದೆ. ಅದ್ರ ಕೆಳಗಡೆ ನನಗೆ ಹ್ಯಾಂಡಲ್ ಸಿಗ್ತಿದೆ. ಹ್ಯಾಂಡಲ್ ಕೆಳಗಡೆ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್, ಅದ್ರ ಕೆಳಗಡೆ ನೋಡಿ ವೆಲ್ಕಮ್ ಟು ಟೆಕ್ ವಿತ್ ಭರತ್ ಯೂಟ್ಯೂಬ್ ಚಾನಲ್ ಅಂತ ಇದೆ. ಇಲ್ಲಿ ಕ್ಲಿಕ್ ಕೊಟ್ಟಾಗ ನೋಡಿ ಇದೇ ಅಬೌಟು ನೋಡ್ತಾ ಇರ್ಬೋದಲ್ಲ, ಇಲ್ಲೇ ನಂಬರ್ ಹಾಕಿದ್ದೀನಿ. ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಇದೇ ನೋಡಿ ಅಬೌಟು ತಗೊಂಡು ಈ ಒಂದು ನಂಬರ್ನ ವಾಟ್ಸಪ್ ಮಾಡಿ 100% ನಿಮಗೆ ಹೆಲ್ಪ್ ಮಾಡ್ತೀನಿ. ಈ ಥರ ಇದೇ ಅಬೌಟ್ ಅಂತ ಅನ್ನೋದು. ನಿಮ್ಮ ಅಬೌಟಲ್ಲಿ ಏನಾದ್ರೂ ಹಾಕಿಲ್ಲ ಅಂದರೆ ಅಥವಾ ಏನಾದರೂ ಅಬೌಟಲ್ಲಿ ಸ್ಪ್ಯಾಮ್ ಮಾಡಿದರೆ ಚೆಕ್ ಮಾಡ್ತಾರೆ ಯೂಟ್ಯೂಬರು. ಏನಾದರೂ ಸ್ಪ್ಯಾಮ್ ಮಾಡಿದರೆ ಅಬೌಟ್ ಹಾಕಿಲ್ಲ ಅಂದರೆ ನಿಮ್ಮ ಒಂದು ಏನೇ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರ್ತಾರಲ್ಲ ಅದು ರಿಜೆಕ್ಟ್ ಆಗುತ್ತೆ. ಹೌದು 100%. ದಯವಿಟ್ಟು ಎಲ್ಲರೂ ಅಬೌಟ್ನ ಫಿಲ್ ಮಾಡಿ. ಆಮೇಲೆ ಕೇಳ್ಬೋದು ಅಬೌಟ್ನ ಹೇಗೆ ಹಾಕೋದು ಅಂತ ತುಂಬ ಜನ ಕೇಳ್ತೀರಾ. ಬೇಕಾದ್ರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಹೇಗೆ ಅಬೌಟ್ ಹಾಕೋದು, ಆಮೇಲೆ ಬೇರೆ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹೇಗೆ ಹಾಕೋದು ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಇದು 2 ಅಪ್ಡೇಟ್ ಆಯಿತು.
ಮತ್ತು ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನೋಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಂತ ಅಂದರೆ ಈ ಒಂದು ಅಪ್ಡೇಟ್ ತುಂಬ ಜನ ನಿಂಗೆ ಕ್ವಶನ್ ಕೇಳ್ತಾ ಇದ್ರು, ಬರುತ್ತೆ ಏನಿದು ಅರ್ನ್ ಪೇಜಲ್ಲಿ ಈ ಥರ ಬರುತ್ತಂತ ತುಂಬ ಜನನೂ ಅಷ್ಟೇ ನನಗೆ ಕೇಳ್ತಾ ಇದ್ರು. ಈ ಒಂದು ಅಪ್ಡೇಟ್ ಏನಂತ ಅಂದರೆ ನೋಡ್ತಾ ಇರ್ಬೋದಲ್ಲ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಈಗ ಭರತ್ ಟ್ರಾವೆಲ್ ಕನ್ನಡಿಗ ಚಾನಲ್ ಉದಾಹರಣೆಗೋಸ್ಕರ ಈ ಒಂದು ಚಾನಲ್ ತೋರಿಸ್ತಾನೆ. ಯಾಕಂದ್ರೆ ಈ ಒಂದು ಚಾನಲ್ ನಾ ಮಾನಿಟೈಸೇಷನ್ ಆಗಲ್ಲ. ಯಾರು ಈ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಪ್ಲಸ್ ಎಂತಕ್ಕಂತ ಅಂದರೆ ನನ್ನ ಸಿಹಿ ನೆನಪುಗಳನ್ನು ಸೇವ್ ಮಾಡೋಕ್ಕೋಸ್ಕರ ಇದೇಂತಕ್ಕೆ ಚಾಯ್ಸ್ ಮಾಡಿದೆ ಅಂತ ಇದ್ದಾನೆ. ನೋಡ್ತಾರಲ್ಲ ಅರ್ನ್ ಪೇಜ್ಗೆ ಹೋಗ್ತೀನಿ. ಈಗ ಅರ್ನ್ ಪೇಜ್ ಫುಲ್ ಮಾನಿಟೈಸೇಷನ್ ಆಗಲಿ ಹಾಫ್ ಮಾನಿಟೈಸೇಷನ್ ಆಗಲಿ ಇಲ್ಲೇನು ತೋರಿಸಿದ್ರು ಅಂತ ಅಂದರೆ ತುಂಬ ಜನ ನನಗೆ ಕಂಪ್ಲೇಂಟ್ ಮಾಡ್ತಿದ್ರು, ಬರೋದು ನಾನು 1K 2K ವಾಚ್ ಅವರ್ಸ್ ಆಗಿರುತ್ತೆ, ಆದರೆ ಕೇವಲ ಅರ್ನ್ ಸೆಕ್ಷನ್ಗೆ ಹೋದಾಗ 800-900 ತೋರಿಸಿರುತ್ತೆ. ಎಂತಕ್ಕಂತ ತುಂಬ ಜನ ಕೇಳ್ತಿರ್ತಾರೆ. ಎಂತಕ್ಕಂತ ಅಂದರೆ ನೋಡಿ, ಶೋಯಿಂಗ್ ಆಸ್ ಡಾಟಾ ಆಫ್ May 5, 2024 ಲರ್ನ್ ಮೋರ್ ಅಂತ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಲರ್ನ್ ಮೋರ್ ಅಂತ ಕ್ಲಿಕ್ ಕೊಟ್ಟಾಗ ವೈ ಕುಡ್ ದಿಸ್ ಟೇಕ್ ಅ ವೀಕ್ ಟು ಅಪ್ಡೇಟ್, ವಿ ಕೇರ್ಫುಲಿ ವ್ಯಾಲಿಡೇಟ್ ಈಚ್ ಅದರ್ ಚಾನಲ್ಸ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಬಿಫೋರ್ ದೇ ಆರ್ ಡಿಸ್ಪ್ಲೇಡ್ ಹಿಯರ್, ದಿಸ್ ಪ್ರಾಸೆಸ್ ಮೇ ಟೇಕ್ ಸೆವೆರಲ್ ಡೇಸ್ ಟು ಕಂಪ್ಲೀಟ್ ಅಂತ ಹೇಳ್ತಿರುವಂಥದ್ದು. ಅಂತ ಅಂದರೆ ಇದಂತ ಹೇಳ್ತಿದೆ ಅಂದರೆ ಈ ಒಂದು ಸೆಕ್ಷನ್ ಐತಲ್ಲ ಅರ್ನ್ ಸೆಕ್ಷನ್ಗೆ ಹೋಗಿದಾಗ ಈ ಒಂದು ವಾಚ್ ಅವರ್ ಆಗಲಿ ಸಬ್ ಆಗಲಿ ಅಪ್ಡೇಟ್ ಆಗೋದು ವಾರಕ್ಕೆ ಒಂದ್ಸತಿ, ಅಂದರೆ 7 ದಿವಸಕ್ಕೆ ಅಪ್ಡೇಟ್ ಆಗುತ್ತೆ. ಇಲ್ಲಿ May 5 ಅಪ್ಡೇಟ್ ತೋರಿಸಿದೆ ಇಲ್ಲಿ ಡಾಟಾ, ಆದರೆ ಇವತ್ತು May 10 ಅಂದರೆ ಇನ್ನು 2 ದಿವಸ ಆಮೇಲೆ ಅಪ್ಡೇಟ್ ಆಗುತ್ತಿದ್ದು. ಎಂತಕ್ಕಂತ ಅಂದರೆ ನೀವೇನಾದರೂ ಬಾಟಲ್ಲಿ ಕಂಪ್ಯೂಟ್ರಲ್ಲಿ ವಾಚ್ ಅವರು ಏನಾದರೂ ತೊಗೊತಾ ಇದ್ದೀರಾ ಅಂತ ಅಂದರೆ, ಈಗ ಉದಾಹರಣೆಗೋಸ್ಕರ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತೀನಿ, ಇದರ ಬಾಟಲೆಲ್ಲ ಪ್ಲೇ ಮಾಡಿಬಿಡ್ತಾರೆ. ಚೆನ್ನಾಗಿ ವಾಚ್ ಓವರ್ ಮಾಡ್ಕೊಬೇಕು, ಚೆನ್ನಾಗಿ ಸಬ್ ಮಾಡಬೇಕು, ಚೆನ್ನಾಗಿ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ತಪ್ಪದಾರಿಲಿ ತುಂಬ ಜನ ಈ ಥರ ಮಾಡ್ತಾ ಇರ್ತಾರೆ ಕಾಸು ಕೊಡ್ಸ್ಕೊಂಡು. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಲೇಬಿಡಿ. ಇನ್ಮೇಲೆ ಇಂಥ ಆಟ ನಡೆಯೋದಿಲ್ಲ. ಎಂತಕ್ಕಂತ ಅಂದರೆ ಯೂಟ್ಯೂಬರು ಕೇರ್ಫುಲ್ಲಾಗಿ ಚೆಕ್ ಮಾಡ್ತಾರೆ. ಆ ಥರ ನೀವು ಸಬ್ ಆಗಲಿ ವಾಚ್ ಓವರ್ ಆಗಲಿ ಅಥವಾ ವ್ಯೂಸ್ ಆಗಲಿ ತೊಗೊಂಡಿದ್ದೀರಾ ಅಂತ ಅಂದರೆ 2ರಿಂದ 3 ದಿವಸ ಆದಮೇಲೆ ಅದು ಡ್ರಾಪ್ ಆಗಿಬಿಡುತ್ತೆ. ಇದರಿಂದ ದಯವಿಟ್ಟು ನಿಮ್ಮ ಒಂದು ಕಾಸನ್ನ ಲಾಸ್ ಮಾಡ್ಕೊಂಬಿಡಿ. ಸುಮ್ಮನೆ ಇದೆಲ್ಲ ವೇಸ್ಟು. ದಯವಿಟ್ಟು ನಿಮ್ಮ ಒಂದು ಓನ್ ಕಾಂಟೆಂಟ್ನ ಅಪ್ಲೋಡ್ ಮಾಡ್ತೀರಿ, ಒಂದಿಲ್ಲ ಒಂದು ದಿವಸ ವೈರಲ್ ಆಗುತ್ತೆ. ಆದ್ರೆ ವಾಚ್ ಓವರ್ ಇನ್ಕ್ರೀಸ್ ಮಾಡ್ಕೊಂಡ್ಲೇಬೇಕಪ್ಪ, ನನಗೆ ಬೇಕು ವಾಚ್ ಓವರ್ ಅಂತ ಅಂದರೆ ನೀವು ಲೈವ್ ಮಾಡಿ. ಬೇಗ ವಾಚ್ ಅವರು ನೀವು ಬೇಕಾದರೆ ಕಂಪ್ಲೀಟ್ ಮಾಡ್ಕೊಬೋದು ಲೈವಿಂದ. ಇದರಿಂದ ಆಮೇಲೆ ತುಂಬ ಲೈವ್ ಮೇಲೆ ಫೋಕಸ್ ಮಾಡಿಬಿಡಿ. ವಿಡಿಯೋಸ್ ಕೂಡ ನೀವು ಅಪ್ಲೋಡ್ ಮಾಡ್ತಾಯಿರಿ, ಇದರಿಂದ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ. ದಯವಿಟ್ಟು ಈ ಥರ ತಪ್ಪದಾರಿಲಿ ವಾಚ್ ಅವರ್ ಆಗಲಿ ಸಬ್ ಆಗಲಿ ವ್ಯೂಸ್ನ ತೊಗೊಳಕ್ಕೆ ಹೋಗಲೇಬಿಡಿ. ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಜನ 3-4 ವರ್ಷ ಮುಂಚೆ ಎಲ್ಲ ಮಾಡಿಸ್ಕೊಂಡ್ಬಿಡ್ತಾಯಿದ್ರು. ಆದರೆ ಈಗ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಪಾಲಿಸಿನ ಇನ್ನೂ ಟೈಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಇನ್ನೂ ಪಾಲಿಸೀಸ್ ಬರ್ಬೋದು ಅನ್ಸುತ್ತೆ ಫ್ಯೂಚರಲ್ಲಿ. ಮತ್ತು ಒಂದು ರೂಮರ್ಸ್ ಬರ್ತಿರುವಂಥದ್ದು, ಈ ಒಂದು ರೂಮರ್ಸ್ ಏನಂತ ಅಂದರೆ, ನಿಮ್ಮ ಒಂದು ವಿಡಿಯೋದಲ್ಲಿ AI ವಾಯ್ಸ್ ಇದ್ದರೆ ನಿಮ್ಮ ಒಂದು ಚಾನಲ್ಲು ಮಾನಿಟೈಸೇಷನ್ ಆಗಿದ್ರೆ ಡಿಮಾನಿಟೈಸೇಷನ್ ಕೂಡ ಮಾಡ್ಬೋದು, ಅಥವಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ನಿಮ್ಮ ಚಾನಲು ರಿಜೆಕ್ಟ್ ಆಗುತ್ತೆ ಅಂತ ಒಂದು ರೂಮರ್ಸ್ ಬರ್ತಿರುವಂಥದ್ದು ಅಂತಲೇ ಹೇಳ್ಬೋದು. ನನಗೆ ಕೇಳ್ರಿ, ಈ ಒಂದು ರೂಮರ್ಸು ಬರ್ಬೋದು 100% ಈ ಒಂದು ಅಪ್ಡೇಟ್ ಅಂತ. ಎಂತಕ್ಕಂತ ಅಂದರೆ ಕೇಳ್ರಿ, ಅಪ್ಡೇಟು ಸೇಮ್ AI ಬಗ್ಗೆನೇ ಇರುವಂಥದ್ದು. ಈಗ ಡ್ರೀಮ್ ಟ್ರ್ಯಾಕ್ ಹೇಳ್ದಲ್ಲ, ಆಮೇಲೆ ಇನ್ನೊಂದು ಆಲ್ಟರ್ಡ್ ಕಾಂಟೆಂಟು ಮುಂಚೆ ಈ ಒಂದು ಅಪ್ಡೇಟ್ ಎಲ್ಲ ಬಂತು. ಇದರಿಂದ ಈ ಒಂದು ಅಪ್ಡೇಟ್ ಕೂಡ ಫ್ಯೂಚರಲ್ಲಿ ಬರ್ಬೋದು. ಚೆಕ್ ಮಾಡ್ತಾರೆ ನಿಮ್ಮ ವಾಯ್ಸ್ನ, ನಿಮ್ಮದೇ ಒರಿಜಿನಲ್ ವಾಯ್ಸು. ನಂತರ ಈ ಥರ ಮಾತಾಡ್ತಾ ಇದ್ದೀನಲ್ಲ ಆ ಥರ ಒರಿಜಿನಲ್ ವಾಯ್ಸಾ ಅಥವಾ AI ಜನ್ರೇಟ್ ಮಾಡುವ ವಾಯ್ಸ್ನ ಹಾಕ್ತಾ ಇದ್ದೀರಾ ಅಂತ ಚೆಕ್ ಮಾಡಿ ಮಾಡ್ತಾರೆ. ಇನ್ನೂ ಟೈಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯೂಟ್ಯೂಬರ್ ಮಾನಿಟೈಸೇಷನ್ ಪಾಲಿಸಿ. ಇನ್ನೇನೇನು ರೂಲ್ಸ್ ತರ್ತಾರೋ ನೋಡ್ಬೇಕು ಫ್ಯೂಚರಲ್ಲಿ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಮತ್ತು ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಅದಕ್ಕಿಂತ ಮುಂಚೆ ನೋಡ್ರಿ, ಯೂಟ್ಯೂಬ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಹೆಲ್ಪ್ ಬೇಕಿದ್ರೆ, ಅಥವಾ ಏನಾದರೂ ಡೌಟ್ ಬೇಕಿದ್ರೆ ನೋಡ್ತಾರಲ್ಲ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ಈ ನಂಬರನ್ನು ತೊಗೊಂಡು ನನಗೆ ವಾಟ್ಸಪ್ ಮಾಡಿ 100% ನಿಮಗೆ ಹೆಲ್ಪ್ ಮಾಡ್ತೀನಿ. ಆಮೇಲೆ 24 hours ನಿಮಗೆ ವಿತಿನ್ ರಿಪ್ಲೈ ಮಾಡ್ತೀನಿ, ಗ್ಯಾರಂಟಿಡು. ಅದಕ್ಕೆ ದಯವಿಟ್ಟು ಆದಷ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ, ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ನಂದು ಹೋಮ್ವರ್ಕ್ ಎಲ್ಲ ಬರ್ಕೊತಾ ಇರ್ತೀನಿ, ನನಗೆ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ವಾಟ್ಸಪ್ಪೇ ಮಾಡಿ ಬೆಸ್ಟ್. ದಯವಿಟ್ಟು ನನಗೆ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ದಯವಿಟ್ಟು ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂತ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.